ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷದಲ್ಲಿ ಒಬ್ಬರು ಮುಖ್ಯಮಂತ್ರಿ ಇದ್ದರು, ಬಸವರಾಜ ಬೊಮ್ಮಾಯಿ. ಗೊತ್ತೈತಿರಲ್ಲ ಎಲ್ಲರೂ ಬಸವರಾಜ ಬೊಮ್ಮಾಯಿಯನ್ನು ಎಷ್ಟು ನೆನೆಸ್ತಾರೆ ಅನ್ನೋದು. ಇದೇ ಶಿಗ್ಗಾಂವ್ ಕ್ಷೇತ್ರದಲ್ಲಿ 80,000 ಮುಸಲ್ಮಾನರಿದ್ದರೂ ಸಹಿತ ಆ ಮುಸಲ್ಮಾನರನ್ನೇ ಅವರನ್ನು ಆರಿಸಿ ತಂದದ್ದು ಒಂದು ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸ. ಯಾವಾಗಲೂ ಬಸವರಾಜ ಬೊಮ್ಮಾಯಿ ಬೆಂಕಿ ಹಿಂದೂ ಮುಸ್ಲಿಂ ಮಾತುಕತೆ ಮಾಡಲಿಲ್ಲ. ಪವಿತ್ರ ದರ್ಗಾಗಳು ಅದಾವ ಶಿಗ್ಗಾಂವದಲ್ಲಿ, ಅಲ್ಲಿಯೇ ಇದ್ದಂಥ 70,000 ರಿಂದ 80,000 ಮತಗಳು ಇವತ್ತು ಬಸವರಾಜ ಬೊಮ್ಮಾಯಿಯ ವ್ಯಕ್ತಿತ್ವಕ್ಕೆ ಮಾರು ಹೋಗಿ ಅವರನ್ನು ಆರಿಸಿ ಕಳಿಸಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಹುದ್ದೆ ಕೊಡಿಸಿದರು. ಅದೇ ಬಸವರಾಜ ಬೊಮ್ಮಾಯಿ ಬಾಯಿಂದ ಎಂದೂ ಬರಲಿಲ್ಲ. ಯಾಕಂದರೆ ಭಾರತೀಯ ಜನತಾ ಪಕ್ಷದಲ್ಲಿ ಎಷ್ಟು ಜನ ಒಳ್ಳೆಯವರದಾರ, ಎಷ್ಟು ಜನ ಕೆಟ್ಟವರದಾರ, ಯಾವ ರೀತಿ ಬೆಂಕಿಗಳ ಮಾತುಗಳನ್ನು ಮಾತಾಡಿ ಮೂಲೆ ಗುಂಪಾಗಿ ಸೇರಿದರು. ಏನೇನೋ ಸ್ಥಾನ ಕೇಳಕ್ಕೆ ಹೋಗಿ ಈಗ ಯಾವುದೇ ಸ್ಥಾನವಿಲ್ಲದೆ ದೆಹಲಿಗೆ ದಿಢೀರ್ ಭೇಟಿ ಕೊಟ್ಟರು. ಅವರು ಭೇಟಿ ಆಗಬೇಕು, ಇವರು ಭೇಟಿ ಆಗ್ಬೇಕಂತೇಳಿ ಇವರು ಇಲ್ಲಿ ಪ್ರೆಸ್ ಮೀಟ್ ಮಾಡಿದರು. ನನಗೆ ಬುಲಾವ್ ಬಂದೈತಿ ಅವರಿಂದ, ಆದರೆ ದಿಲ್ಲಿಯಾಗ 3 ದಿವಸಕ್ಕಾದ್ರೂ ಭೇಟಿ ಆಗ್ತಾ ಇರಲಿಲ್ಲ. ಇದೇ ಪರಿಸ್ಥಿತಿ ಬಸನಗೌಡ ಪಾಟೀಲ್ ಯತ್ನಾಳದ ಗೊತ್ತಾಯ್ತಿರಲ್ಲ. ಎಲ್ಲಿ ನೋಡಿದಲ್ಲಿ ಬೆಂಕಿ, ಎಲ್ಲಿ ನೋಡಿದಲ್ಲಿ ಹಿಂದೂ ಮುಸ್ಲಿಮ. ಇದರಿಂದ ನಮ್ಮ ಹೊಟ್ಟೆ ತುಂಬುವುದಿಲ್ಲ. ನಮ್ಮ ದುಡಿಯೋ ರಟ್ಟೆಗಳಿಗೆ ಕೈ ಕೊಡಬೇಕು, ಆ ಶಕ್ತಿ ಕೊಡಬೇಕು. ದುಡಿಯುವ ಕೆಲಸಗಳಿಗೆ ಇಲ್ಲಿ ಕಾರ್ಖಾನೆಗಳನ್ನು ಮಾಡಬೇಕು. ಅನೇಕ ರೀತಿ ನಿರುದ್ಯೋಗಿಗಳ ಸಮಸ್ಯೆ ಅಭಿವೃದ್ಧಿ ವಿಷಯದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಏನೂ ಮಾತಾಡೋದಿಲ್ಲ. ಯಾವಾಗ ಏನು ಕೇಳಿದರು ಹಿಂದೂಗಳು ಮುಸ್ಲಿಮ್ಗಳು ಬುರ್ಕಾಗಳು ಗಡ್ಡಗಳು ಬಿಟ್ಟರೆ ಮತ್ತೇನು ಬೇರೆನ ಬರೋದಿಲ್ಲ ಅವರಿಗೆ. ಈಗ ಹೆಂಗಾಗೈತೆ ಅವ್ರ ಪರಿಸ್ಥಿತಿ ಅಂದ್ರೆ, ಇತ್ತು ವಿರೋಧ ಪಕ್ಷ ಸ್ಥಾನವೂ ಇಲ್ಲ, ಈ ಕಡೆ ರಾಜ್ಯ ಅಧ್ಯಕ್ಷ ಸ್ಥಾನವೂ ಇಲ್ಲ. ದಿಲ್ಲಿಗೆ ಬುಲಾವ್ ಅಂತೇಳಿ ಸುಳ್ಳ ಸ್ಟೇಟ್ಮೆಂಟ್ ಕೊಟ್ಟರು, ಅಲ್ಲಿ ಹೋಗಿ ನೋಡ್ರಿ ಅಲ್ಲಿ ಯಾರೂ ಭೇಟಿ ಆಗ್ತಾ ಇರಲಿಲ್ಲ, ಕರೆದೇ ಇಲ್ಲ ಮತ್ತು ಭೇಟಿ ಆಗ್ತಾರೇನ. ಹಿಂಗಾಗೈತಿ ಪರಿಸ್ಥಿತಿ. ಅದರಲ್ಲೂ ನಮ್ಮ ಚಾಣಾಕ್ಷ ಮುಖ್ಯಮಂತ್ರಿ ಅಂದರೆ ಬಸವರಾಜ ಬೊಮ್ಮಾಯಿ ತಮ್ಮ ಶಿಗ್ಗಾಂವ್ ಕ್ಷೇತ್ರದಲ್ಲಿ ಹಾರ್ಟ್ ಆಪರೇಷನ್ ಆದರೂ ಸಹಿತ ಅಲ್ಲಿಯ ಜನತೆಯ ಕೂಗನ್ನು ಆಲಿಸಿ ಎಷ್ಟೋ ಕುರುಡರು, ವಿಕಲಚೇತನರು, ಅಂಗವಿಕಲರಿಗೆ ಲ್ಯಾಪ್ಟಾಪ್ ಮತ್ತು ಸೈಕಲ್ಗಳನ್ನು ವಿತರಿಸಿ ಎಷ್ಟೊಂದು ಹುರಿದುಂಬಿಸಿ ಅವರ ಜೊತೆ ಸಂಪೂರ್ಣ ದಿನ ಬೆರೆತಿದ್ದದ್ದು ಇವನೆಂಥ ಅಚ್ಚರಿಯ ಮುಖ್ಯಮಂತ್ರಿ ಅಲ್ರಿ. ಹಾಗಾದರೆ ಬಸವರಾಜ ಬೊಮ್ಮಾಯಿ ಶಿಗ್ಗಾಂವ್ ಕ್ಷೇತ್ರಕ್ಕೆ ಮಾಡುತ್ತಿರುವ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದಂಥ ಪ್ರತಿ ಶಿಗ್ಗಾಂವ್ ಜನತೆ ಇವತ್ತು ಬಸವರಾಜ ಬೊಮ್ಮಾಯಿನ ನೆನೆಸ್ತೈತಿ. ನಮಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದಂಥ ಇಂಥ ಮುಖ್ಯಮಂತ್ರಿ ಮತ್ತು ನಾವು ಶಾಸಕನನ್ನು ನೋಡಲಿಲ್ಲ, ಅದಕ್ಕೆ ನಾವು ಅವರನ್ನು ಆರಿಸಿ ತಂದಿದ್ದೀವಿ, ಮುಂದೂ ಅವರನ್ನು ಆರಿಸಿ ತರ್ತೀವಿ ಅಂತೇಳಿ ಶಿಗ್ಗಾಂವ್ ಜನತೆ ಮಹಾಜನತೆ ಹೇಳ್ತೈತೆ. ಅಂದ ಮೇಲೆ ಯಾರೇನು ಮಾಡೋಕ್ಕೆ ಬರ್ತೈತ್ರಿ. ಹಾಗಾದ್ರೆ ಅವರು ಯಾವ ರೀತಿ ವಿಕಲಚೇತನರಿಗೆ ಲ್ಯಾಪ್ಟಾಪ್ ಎಷ್ಟೊಂದು ಚಂದ ಸುಮಧುರವಾಗಿ ಪ್ರೀತಿಯಿಂದ ಮಾತಾಡಿದ್ದಾರೆ. ಭಾರತೀಯ ಜನತಾ ಪಕ್ಷದಲ್ಲಿಯೂ ಸಹಿತ ಅಮೂಲ್ಯ ರತ್ನಗಳ ಅದಾವ ಅನ್ನೋದೇ ಇವತ್ತಿನ ವಿಶೇಷ ಸ್ಟೋರಿ. ಆ ವಿಡಿಯೋ ಹಾಕಕತ್ತನ್ನು ನೋಡ್ರಿ ಕೂಲಂಕುಷವಾಗಿ. ಮತ್ತೊಂದು ಸುದ್ದಿ ಮಾಡೋಕ್ಕೆ ಪರ್ಮಿಷನ್ ಕೊಡ್ರಿ. ನಮಸ್ಕಾರ. ಅಲ್ಲ ಇದು ಅನುಕೂಲ ಆಗುತ್ತಾ? ಈಗಾಗಲೇ ಇದಕ್ಕೊಮ್ಮೆ ಲ್ಯಾಪ್ಟಾಪ್ ಬಳಕೆ ಮಾಡಿ ಏನು ಲ್ಯಾಪ್ಟಾಪ್ ಎಲ್ಲ ಸಿಗ್ತೀನಿ ಸರ್. ನಾನು ಕಂಪ್ಯೂಟರ್ ಬಳಕೆ ಮಾಡಿ ಇಲ್ಲ ಸರ್, ಅಂದ್ರೆ ಟ್ರೈನಿಂಗ್ ಹೋಗಿನಿ ಸರ್. ಈಗ ಇದನ್ನ ಕೊಟ್ಟರೆ ಉಪಯೋಗ ಮಾಡ್ಕೋತೀವಿ? ಹಾ ಸರ್, ಮಾಡ್ಕೋತೀನಿ. ಗೆಸ್ಟ್ ಲೆಕ್ಚರ್ ಹಾಸ್ಟೆಲ್ ಮಾತಾಡ್ಸ್ಬೇಕೆ ಅವರು ಕರೆದ ಲೊಕೇಶನ್ ವರ್ಕ್ ಮಾಡ್ತಾರೆ. ಕೈ ಮಾಡ್ತಾರೆ. ತಿಂದ್ರಿ ಯಜಮಾನ್ರೆ. ಪ್ರಯೋಜನ ಆಗುತ್ತಾ? ಈ ಗಾಡಿ ಹೊಡೆದಲ್ಲ ಕೆಲಸ ಇನ್ಮೇಲೆ ಮಾಡ್ಬೇಕು. ಬರೀ ಮಜಾ ಮಾಡಕ್ಕಲ್ಲ. ಇದು ಸ್ಪೆಷಲ್ ಮೇಡಮ್ ಈ ಕಡೆ ಒಳ್ಳೆ ಕೆಲಸ ಮಾಡಿ.